ದೇವ್ರ ಕರುಣಿಸಣೆ. ಹಂಗಾಗಿ ಎಷ್ಟೋ ಮಂದಿ ಕೇಳ್ತಾರೆ, ಸರ್ ಕಂಡಿದ್ದು ನಾನು ಬೇಕಾದ್ ಮಾಡ್ಬಿಡ್ತಿದ್ದೆ ಅಂತಾರೆ. ಒಬ್ರು ಕಾಲಿದ್ರೆ ನಾನು ಬೇಕಾದ ಏನೇನೋ ಓಡಾಡಿ ಮಾಡ್ಬಿಡ್ತಿದ್ದೆ ಅಂತಾರೆ. ಕೆಲವೊಬ್ರು ನನಗೆ ಮೆಂಟಲಿ ತಲೆ ಸರಿಗಿದ್ರೆ ಬೇಕಾದ ಏನೇನೋ ಕೆಲಸ ಮಾಡಿಬಿಟ್ಟು ದೇವ್ರು ಇವತ್ತು ನಮಗೆ ಕಣ್ಣು, ಕಾಲು, ಕೈ, ದೇಹ ಎಲ್ಲ ಆರೋಗ್ಯವಾಗಿ ಸದೃಢವಾಗಿ ಕೊಟ್ಟಾನ. ಅದೇ ರೀತಿ ಮಾಡೋಂಥ ಮನಸ್ಸು ಕೂಡ ಕೊಟ್ಟಾರ. ಹಂಗಾಗಿ ಈ ಒಂದು ಅದ್ಭುತವಾದ ಧಾರ್ಮಿಕ ಕಾರ್ಯಕ್ರಮ ಎಲ್ಲರೂ ಕೂಡ ಆಚರಣೆಗೆ ನಾವಂತಲ್ಲ, ನಮ್ಮ ಕೊಟ್ಟರು ಎಲ್ಲ ಸಂಘ ಸಂಸ್ಥೆ ಹೇಳ್ಬೋದು, ಯಾವುದೇ ಜಾತಿ ಮತ ಭೇದ ಧರ್ಮ ಭೇದಗಳಿಗೆ ಎಲ್ಲರನ್ನೂ ಕೂಡ ಅಜ್ಜರ ಒಗ್ಗೂಡಿ ಈಗ ಹೇಳಿದ್ರು 60 ಮಂದಿ ಕಾರ್ಮಿಕರಾಗಿರ್ಬೋದು, 60 ಮಂದಿ ಕಲಾವಿದರಾಗಿರ್ಬೋದು, 60 ಮಂದಿ 60 ವರ್ಷ ಪೂರ್ಣ ದಂಪತಿಗಳಾಗಿರ್ಬೋದು. ಈ ರೀತಿಯಾಗಿ ಇಡೀ ಸಮಾಜವನ್ನು ಇದು ಒಂದು ಎಲ್ಲರನ್ನು ಕೂಡ ಒಗ್ಗಟ್ಟು ಒಂದು ಸಾಕಟ್ಟು ವಸುದೈವ ಕುಟುಂಬ ಅಂತ ಏನು ಕರಿತೀವಿ ಹಂಗೆ ಆ ಥರ ಒಂದು 15 ದಿನಗಳ ಕಾಲ ವಸುದೈವ ಕುಟುಂಬ ಥರ ಈ ಒಂದು ನಾವೆಲ್ಲ ಈಗ ಉತ್ತರ ಪ್ರದೇಶದಲ್ಲ ಪ್ರಯಾಗ್ರಾಜಲ್ಲಿ ಮಹಾಕುಂಭಮೇಳ ಅಂತ ನೋಡ್ತೀವಿ. ಹಂಗೆ ಇದು ನಮ್ಮ ಕೊಟ್ಟೂರಿನ ಮಹಾಕುಂಭಮೇಳ ಥರ ಆಗಿ ಒಂದು ಯಶಸ್ವಿ ಆಗಲಿ ಅಂತಂದು ನಾನು ಭಾಳ ಆರೈಸ್ತೀನಿ.